ಸರ್, ಈ 14 ಡೇಸ್ ಅಲ್ಲಿ ವೆಂಕಟೇಶ್ ನಾಯ್ಕ್ ಸರ್ 14 ಡೇಸ್ ಅಲ್ಲಿ ಟ್ಯಾಕ್ಟಿಕಲ್ ಮೂವ್ಸ್ ಅಂತ ಬಂದಾಗ ಇದು ಅಕಸ್ಮಾತ್ ಈ ಕದನ ವಿರಾಮವನ್ನ ದಾಟಿಕೊಂಡು ಯುದ್ಧ ಆಗುತ್ತೆ ಅಂತ ನಾನು ಭಾವಿಸ್ತಾ ಇಲ್ಲ. ಇದನ್ನ ದಾಟಿ ಮತ್ತೇನೋ ಯುದ್ಧ ಶುರುವಾಗ್ಬಿಡುತ್ತೆ ಅಂತ ಹೇಳಿ. ಆದರೂ ಈ ಜಾಗರೂಕತೆ ದೃಷ್ಟಿಯಿಂದ ಅಂತ ಬಂದಾಗ ಎರಡೂ ದೇಶಗಳು ರೀಫ್ಯೂಯಲ್ ಆಗ್ಬಿಡ್ತಾವ, ಬ್ಯಾಟ್ರಿಗಳು ಮತ್ತೆ ರೆಡಿ ಮಾಡ್ಕೊಂಡ್ಬಿಡ್ತಾರ, ಡ್ರೋನ್ ರೆಡಿ ಮಾಡ್ಕೊಂಡ್ಬಿಡ್ತಾರ, ಮತ್ತೆ ಒಂಥರ ಒಂದು ಬ್ರೇಕ್ ತಗೊಂಡು ಎನರ್ಜಿ ತುಂಬ್ಕೊಂಡು ಮತ್ತೆ ಬರಲ್ವಾ ಪಂದ್ಯ ಆಡಕ್ಕೆ, ಆ ತರ ಆಗತ್ತಾ ಕಥೆ ಇದು ಅಂತ. ಅದು ಪಾಸಿಬಿಲಿಟಿ ಇದೆ. ಇದು ಏನಂತಂದ್ರೆ ಈಗ ಇಟ್ ಡಿಪೆಂಡ್ಸ್ ಅಪಾನ್ ಈ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಈ ಒಂದು 14 ಡೇಸ್ ಟೈಮ್ ಪೀರಿಯಡ್ ಅಲ್ಲಿ ಯಾವ ತರ ಪ್ರೊಸೀಡ್ ಆಗ್ತಾವ, ಯಾವ ಕಂಡೀಷನ್ಸ್ ಒಪ್ಪಿಗೆ ಆಗ್ತಾರೆ, ಯಾವ ಕಂಡೀಷನಲ್ ಒಪ್ಪಿಗೆ ಆಗೋದಿಲ್ಲ, ಅದ್ರ ಮೇಲೆ ಹೋಗುತ್ತೆ. ಬಟ್ ಈಗ ಏನಂತಂದ್ರೆ ಇಡೀ ವರ್ಲ್ಡ್ ದಲ್ಲಿ ಒಂದು ಪರ್ಸೆಪ್ಷನ್ ಏನು ಬಿಲ್ಡ್ ಅಪ್ ಆಗಿದೆ ಅಂತಂದ್ರೆ ಇರಾನ್ ಫಾಟ್ ವೆಲ್ ಬಟ್ ಅಮೆರಿಕನ್ಸ್ ಏನಪ್ಪಾ ಅಂತಂದ್ರೆ ದೇ ಹವ್ ಲಾಸ್ಟ್ ಅಂತ ಒಂದು ಪರ್ಸೆಪ್ಷನ್ ಏನು ಬಂದಿದೆ ಅಲ್ಲ, ಈಗ ಕ್ಲಿಯರ್ ಕಟ್ ಆಗಿ ನಿಮ್ ದೇಶದಲ್ಲಿ ನಿಮ್ ಜನರೇ ನಿಮ್ ಜೊತೆಗೆ ಇಲ್ಲ ಅಂತಂದ್ಮೇಲೆ ನೀವು ಯಾವ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಇದುವರೆಗೆ ಅಮೆರಿಕನ್ ಹಿಸ್ಟ್ರಿಯಲ್ಲಿ ಎಲ್ಲ ಇಡೀ ವರ್ಲ್ಡ್ ಅವ್ರ ಆಡಳಿತ ಮಾಡೋರು ಅವ್ರು ಯಾಕೆ ಅವ್ರ ಆರ್ಮಿನ ಏನಪ್ಪಾ ಅಂದ್ರೆ ಒಂದು ಇಟ್ಟಿದ್ರಪ್ಪ ಅಂದ್ರೆ ಬಿಕಾಸ್ ಆಫ್ ಆರ್ಮಿ ಅವರ್ ಆರ್ಮ್ ಫೋರ್ಸಸ್ ನಾವು ಏನಂತಂದ್ರೆ ಸೂಪರ್ ಪವರ್ ಅಂತ ಕಾಣಿಸ್ತೀವಿ, ನಮ್ಗೆ ಯಾರು ಅಷ್ಟು ಲೈಟ್ಲಿ ತಗೊಳ್ಳೋದಿಲ್ಲ. ಬಟ್ ಇವತ್ತು ನಿಮ್ದು ಸೂಪರ್ ಪವರ್ ಸ್ಟೇಟಸ್ಗೆ ಪೆಟ್ಟು ಬಿದ್ದಿದೆ. ನಿಮ್ದು ಏರ್ ಕ್ರಾಫ್ಟ್ ಎಂತಂತ ಏರ್ ಕ್ರಾಫ್ಟ್ ಏನಂತಂದ್ರೆ ಇವರು ಬರೇ ಗುಜರಿಗೆ ಹೋಗ್ತಕ್ಕಂತ ಡ್ರೋನ್ ಮತ್ತೆ ಮಿಸೈಲ್ ದಿಂದ ಹೊಡೆದು ಹಾಕಿದ್ರು. F-15, F-35, ಟಾಮ್ ಹಾಕ್, ಇದು ಸಾರಿ ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಸ್, C-130 ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್, ಇವೆಲ್ಲ ಏನಂತಂದ್ರೆ ನಾಳೆ ಈ ಏರ್ ಕ್ರಾಫ್ಟ್ ನಿ ಹೆಂಗ್ ಮಾರಾಟ ಮಾಡ್ತಾರೆ ಕೆಲವೊಬ್ರು ಏನಂತಂದ್ರೆ ನಡುವನೇ 2,000 ಬೆಲೆ ಬಾಳತಕ್ಕಂಥ F-35 ಇವುದು ಕಂಪ್ಲೀಟ್ ಸ್ಕೈದಲ್ಲಿ ಕಾಣಿಸೋದೇ ಇಲ್ಲ, ರಡಾರ್ಗೆ ಕಾಣಿಸೋದಿಲ್ಲ. ಸ್ಟೆಲ್ತ್ ಕೆಪಬಿಲಿಟಿ ಇದೆ, 5th ಜನರೇಷನ್ ಏರ್ಕ್ರಾಫ್ಟ್ ಇದೆ, ರಡಾರ್ಗೆ ಕಾಣಿಸ್ಲಿಲ್ಲ ಅಂದ್ರೆ ಯಾರು ನಮ್ಮನ್ನ ಹೊಡ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಇವತ್ತು ಹೊಡೆದ್ಬಿಟ್ರೆ ಅವರು F-35. ಸೊ ಇದಾಗಿ ತಮ್ಮದು ವ್ಯಕ್ತಿತ್ವ. ಅಮೆರಿಕ ರೆಡಾರ್ ಕಾಣಿಸಿಲ್ವಲ್ಲ ಸರ್, ಅಮೆರಿಕ ರೆಡಾರ್ ಕಾಣಿಸಿಲ್ಲ ಅಷ್ಟೇ, ಇರಾನ್ ರೆಡಾರ್ ಕಾಣಿಸಿರ್ಬೇಕದು. ಇಲ್ಲ, ಏರ್ಕ್ರಾಫ್ಟ್ ದಲ್ಲಿ ಈಗ ಲೋ ಫ್ಲೈಯಿಂಗ್ ಏನಪ್ಪ ಅಂತಂದ್ರೆ ಏನಾಗ್ತದ ಅಂತಂದ್ರೆ ರಡಾರ್ಗೆ ಒಂದು ಇದಿರ್ತದ, ಬಟ್ ಮನುಷ್ಯರಿಗೆ ಏರ್ಕ್ರಾಫ್ಟ್ ಅಂತ ಕಾಣಿಸ್ತದಲ್ಲ. ನೀವು 10,000 12,000 ಅಡಿ ಹತ್ರದಲ್ಲಿ ಇದ್ ಮಾಡ್ಬೇಕಾದ್ರೆ ಮನುಷ್ಯರ ಕಣ್ಣಿಗಂತ ಕಾಣಿಸ್ತದ, ರಡಾರ್ಗೆ ಕಾಣಿಸಲಿಲ್ಲ ಅಂದ್ರೆ ಈ ಶೋಲ್ಡರ್ ಫೈರ್ಡ್ ಸ್ಟ್ರಿಂಗರ್ ಮಿಸೈಲ್ಸ್ ಅಂತ ಇದೆ, ಆ ಮಿಸೈಲ್ಸ್ ಇಂದ ಫೈರ್ ಮಾಡಬಹುದು. ಇವೆಲ್ಲ ಇನ್ಫ್ರಾರೆಡ್ ಟೆಕ್ನಾಲಜಿ, ಹೀಟ್ ಸರ್. ಈಗ ಇಸ್ರೇಲ್ ಬಳಿಯಲ್ಲಿ ಅಂತ ವೆಪನ್ ಇದೆ, ತಂತ್ರಜ್ಞಾನ ಇದೆ, ಅಮೆರಿಕ ಬಳಿಯಲ್ಲಿ ಅಂತ ತಂತ್ರಜ್ಞಾನ ಇದೆ, ಅಮೆರಿಕದಿಂದ ಇದು ಕೊಂಡ್ಕೊಳ್ತಾ ಇದೀವಿ, ಇದು F-16, F-35, ಇದು ಅತ್ಯಾಧುನಿಕ 5ನೇ ಜನರೇಷನ್ 6ನೇ ಜನರೇಷನ್, ಈ ಕಥೆ ಎಲ್ಲ ಮಾತಾಡ್ತಾರಲ್ಲ. ಇನ್ನು ಮುಂದೆ ಆರ್ಮ್ಸ್ ಮಾರ್ಕೆಟ್ ಅಲ್ಲಿ ಏನ್ ಇವ್ರಿಬ್ರು ಕಥೆ ಅಂತ? ಆರ್ಮ್ಸ್ ಮಾರ್ಕೆಟ್ ಈಗ ನೋಡು ಎಲ್ಲ ಈಗ ಏನಪ್ಪಾ ಅಂದ್ರೆ ಚೈನಾದು ಈಗ ಏನೇ ಅವರು ಎಕ್ವಿಪ್ಮೆಂಟ್ ಹೊಡೆದಾರಲ್ಲ, ಚೈನಾ ಮತ್ತೆ ರಷ್ಯಾದ ಹೆಲ್ಪ್ ತಗೊಂಡೇ ಹೊಡೆದಾರ. ಸೊ ಇನ್ನು ಮುಂದೆ ವರ್ಲ್ಡ್ ಮಾರ್ಕೆಟ್ ದಲ್ಲಿ ರಷ್ಯಾ ಮತ್ತೆ ಚೈನಾದ ವೆಪನ್ರಿಗೆ ಏನಪ್ಪಾ ಅಂದ್ರೆ ಬೆಲೆ ಬರ್ತದ, ಅಮೆರಿಕಾಗೆ ಅಷ್ಟೇ ಇದೇನಪ್ಪ ಕೆಳಗೆ ಹೋಗ್ತದ. ಮತ್ತೆ ಎರಡನೇದು ಇವ್ರದ್ದು ಏರ್ ಕ್ರಾಫ್ಟ್ ಕ್ಯಾರಿಯರ್ಸ್ ಏನಂತಂದ್ರೆ 2 ಸಲ ಅವರು ಫ್ಯಾಷನ್ ಶೋದಾಗ ಹೆಂಗ ಕ್ಯಾಟ್ ವಾಕಿಂಗ್ ಬರ್ತಾವಲ್ಲ ಆ ತರ ಬಂದು ಮಾಯನ ಆಗಿಬಿಟ್ರು. USS ಅಬ್ರಾಮ್ ಲಿಂಕನ್, USS ಜೆರಾಲ್ಡ್ ಫೋರ್ಡ್, ಮತ್ತೆ ಏನಂತಂದ್ರೆ ಇವರು ಪಾರ್ಟಿಸಿಪೇಟ್ ಮಾಡಿಲ್ಲ, ಡಿಂಟ್ ಪಾರ್ಟಿಸಿಪೇಟ್ ಇನ್ ದ ವಾರ್. ಸೊ ಈ ತರ ಸ್ಥಿತಿ ಇರ್ಬೇಕಾದ್ರೆ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಪಾರ್ಟಿಸಿಪೇಟ್ ಮಾಡದೆ ಮರ್ಯಾದೆ ಉಳಿತಾ ಅಂತ ಸರ್, ಪಾರ್ಟಿಸಿಪೇಟ್ ಮಾಡದೆ ಮರ್ಯಾದೆ ಉಳಿತಾ ಆ ಯುದ್ಧ ನೌಕೆಗಳದು ಅಂತ? ಇಲ್ಲ, ಅದು ಕೆಲವರು ಹೇಳೋ ಪ್ರಕಾರ ಮಿಸೈಲ್ ಅಲ್ಲಿ ಏಟ್ ತಿಂದದಕ್ಕೆ ರಿಪೇರ್ಗೆ ಹೋಗ್ಯದ ಅಲ್ಲಿ ಗ್ರೀಸ್ ಅಲ್ಲಿ ಅಂತಕೊಂಡು ಲಾಂಡ್ರಿ ಬೆಂಕಿ ಹೊತ್ಕೊಂಡ್ಬಿಡ್ತು ಅಂದ್ರು ಸರ್. ಅದು ಲಾಂಡ್ರಿ ಏನೋ ಬೆಂಕಿ ಹೊತ್ಕೊಂಡ್ಬಿಡ್ತು ಅಷ್ಟೇ, ಅದು ಇಸ್ತ್ರಿ ಮಾಡ್ಬೇಕಾರೆ ಅಂತಿದ್ರು. ಇಲ್ಲ, ಲಾಂಡ್ರಿಯಲ್ಲಿ ಬೆಂಕಿ ಹತ್ತಿದ ಕತೆ ಏನಪ್ಪಾ ಅಂತಂದ್ರೆ ಅವರೇ ಸೈನಿಕರು ಸೇಲರ್ಸ್ ಹಚ್ಚಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಏನ್ ಅರ್ಥ ಆಯ್ತು, ಇನ್ನೊಬ್ಬರು ಯುದ್ಧ ನಾವ್ಯಾಕೆ ಹೋಗಿದ್ವಿ ಇಲ್ಲಿ ಸಾಯೋಣ ಅಂತಕೊಂಡು. ಲಾಂಡ್ರಿ ಇಸ್ ಒನ್ ಪ್ಲೇಸ್ ಜನರಲಿ ಏನಪ್ಪಾ ಅಂದ್ರೆ ಬೆಂಕಿ ಹತ್ತಕ ಚಾನ್ಸಸ್ ಇರ್ತಾವ. ನಾವು ಕೆಲವೊಂದು ನೇವಲ್ ಆಫೀಸರ್ ಜೊತೆ ಮಾತಾಡಿದಾಗ ಹೇಳಿದ್ರು ಇಟ್ ಇಸ್ ವೆರಿ ಪ್ರೋನ್ ಟು ಕ್ಯಾಚ್ ಫೈರ್. ಬಟ್ ಅಲ್ಲಿ ಸುದ್ದಿ ಬರ್ಬೇಕಾದ್ರೆ ನೀವು ಆಕ್ಸಿಡೆಂಟಲ್ ಆಗಿ ವಿಯೆಟ್ನಾಂದಾದ್ಮೇಲೆ ಘೋರ ಅವಮಾನ ಅಂತ ಇರಾನ್ ವಿರುದ್ಧದ ಯುದ್ಧವನ್ನ ಅಮೆರಿಕದ ಬಗ್ಗೆ ಬಣ್ಣಿಸ್ತಾ ಇದ್ದಾರೆ ಸರ್. ವಿಯೆಟ್ನಾಂ ಅಲ್ಲಿ ಒಂದು ಮಾನ ಮರ್ಯಾದೆ ಹೋಗಿತ್ತು, ಅದಕ್ಕಿಂತ ಘೋರವಾಗಿ ಇರಾನ್ ನಲ್ಲಿ ಮರ್ಯಾದೆ ಕಳ್ಕೊಂಡ್ರಿ ಇವರು ಅಂತ ಹೇಳಿ. ಇದೇನಾ ಇವ್ರ ಸೀರೀಸ್ ಅಲ್ಲಿ ಇವ್ರ ಸರಣಿ ಇದೇನಾ ಅಮೆರಿಕದಲ್ಲಿ ಕೊಚ್ಕೊಳ್ಳೋದು ಬೇರೆ ವಾಸ್ತವ ಬೇರೆನಾ ಅಂತ? ಅಮೆರಿಕದು ಆಲ್ಮೋಸ್ಟ್ ಅವರು ಇದುವರೆಗೆ ಏನಂತಂದ್ರೆ ಒಂದು ಕಾರ್ಟೂನ್ ಬಂದಿತ್ತು, ರೊನಾಲ್ಡ್ ರೇಗನ್ ಹೇಳ್ತಾನೆ ಐ ಹ್ಯಾವ್ ಡಿಸ್ಟ್ರಾಯ್ಡ್ USSR ಡಿಸ್ಇಂಟಿಗ್ರೇಟ್ ಮಾಡಿಬಿಟ್ಟೆ ಅಂತಕೊಂಡು ಒಂದು ಕಾರ್ಟೂನ್ ದಲ್ಲಿ ಹೇಳ್ತಾರೆ. ಅಮೆರಿಕ ಇದು ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಐ ಹ್ಯಾವ್ ಡಿಸ್ಟ್ರಾಯ್ಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಂತ ಆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ಒಬ್ಬ ಬ್ಯಾಡ್ ಲೀಡರ್ದಿಂದ ಅವ್ರ ದೇಶಕ್ಕೆ ಅವ್ರ ಪ್ರಜೆಗಳಿಗೆ
ನಿಮ್ ಜನರೇ ನಿಮ್ಮಲ್ಲಿ ಒಂದು 90 lakhs ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ ಯು ಕೆನಾಟ್ ಗೋ ಇನ್ ಫಾರ್ವರ್. ನಿಮ್ ಸೈನಿಕರು ರೆಡಿ ಇಲ್ಲ, ಅಲ್ಲಿ ರಿವೋಲ್ಟ್ ಇದೆ, ಅಲ್ಲಿಗೆ ಏನಂತಂದ್ರೆ ವಿರೋಧ ಇದೆ, ನಿಮ್ ಜನರಲ್ಸ್ ಅಲ್ಲಿ ಕನ್ಸೆನ್ಸಸ್ ಇಲ್ಲ, ನೀವು ಯಾರ್ಯಾರ ಇಂಟೆಲಿಜೆನ್ಸ್ ರಿಪೋರ್ಟ್ ಆದಿದ್ದವರು ಅವ್ರ ಮಾತು ಕೇಳ್ತಾ ಇಲ್ಲ, ಅವ್ರು ಇಷ್ಟು ಪರ್ಸೆಂಟ್ ಯುರೇನಿಯಂ ಇಟ್ಕೊಂಡಿದ್ದಾರೆ, ನ್ಯೂಕ್ಲಿಯರ್ ಬಾಂಬ್ ಮಾಡ್ತಾ ಇದ್ದಾರೆ ಅಂತಕೊಂಡು ಅಫಿಷಿಯಲಿ ಏಜೆನ್ಸಿ ಏನಿದೆ IAEA ಅವರು ರಿಪೋರ್ಟ್, ಯಾವ ಅಫಿಷಿಯಲ್ ರಿಪೋರ್ಟ್ ದಲ್ಲಿ ಈ ತರ ಸಿಂಪ್ಟಮ್ಸ್ ಇಲ್ಲ. ನೀವೇ ಕ್ರಿಯೇಟ್ ಮಾಡ್ಕೊಂಡು ಹೆಂಗ ಸದ್ದಾಮ್ ಹುಸೇನ್ ದಲ್ಲಿ ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ ಇದೆ ಅಂತಕೊಂಡು ಸುಳ್ಳು ಬಿಲೀವ್ ಮಾಡಿ ಒಳಗ್ ಹೋದ್ರಲ್ಲ, ಕಡೆಗೆ ಕೊನೆವರೆಗೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಸಿಗ್ಲಿಲ್ಲ. ಅದ್ರಂಗ ಇದು ಇವರಲ್ಲಿ ನ್ಯೂಕ್ಲಿಯರ್ ವೆಪನ್ ಮಾಡ್ತಾರ, ಆಮೇಲೆ ಏನಪ್ಪಾ ಅಂದ್ರೆ ಇವೆಲ್ಲ ಸುತ್ತಮುತ್ತ ರಾಷ್ಟ್ರಗಳು ಇನ್ಸೆಕ್ಯೂರಿಟಿ ಆಗ್ತಾವ ಅಂತ ಇದನ್ನು ಕೂಡ ಕ್ರಿಯೇಟ್ ಮಾಡಿದ್ದು. ಯಾಕಂದ್ರೆ ಎಷ್ಟು ಜನರು ಇನ್ಸ್ಪೆಕ್ಷನ್ ಅದು ಹೋದ್ರೆ ನೋಬಡಿ ಹ್ಯಾಸ್ ಗಿವನ್ ದಿಸ್ ರಿಪೋರ್ಟ್. ತುಳಸಿ ಗಬಾರ್ಡ್ನೇ ಅದನ್ನೇ ಹೇಳಿದಿಲ್ಲ, ನೋ ದೇ ಆರ್ ನಾಟ್ ಗೋಯಿಂಗ್ ಇನ್ ಫಾರ್ ದಟ್ ಅಂತ. 60% ಯುರೇನಿಯಂ ಎನ್ರಿಚ್ಮೆಂಟ್ ಆಗಿದೆ ಎಂಬುದು ಇದೆ. ಓಕೆ, 60% ಆದ್ರೂ ಅದು ಸಿವಿಲಿಯನ್ ಯೂಸ್ ಸಲುವಾಗಿ ಅಪ್ ಟು 60% ಯೂಸ್ ಮಾಡಬಹುದು. ಬಟ್ ನ್ಯೂಕ್ಲಿಯರ್ ವೆಪನ್ ಪ್ರಾಪರ್ ಆಗಿ ನ್ಯೂಕ್ಲಿಯರ್ ವೆಪನ್ ಇದು ಮಾಡ್ಬೇಕಂತಂದ್ರೆ ಅದನ್ನ 90-95% ವರೆಗೆ ಎನ್ರಿಚ್ ಮಾಡ್ಬೇಕು. ಇಲ್ದಿದ್ರೆ ಇದು ಸುಮ್ಮನೆ ಡರ್ಟಿ ಬಾಂಬ್ ಅಂತ ಮಾಡ್ತಾರೆ, ಡರ್ಟಿ ಬಾಂಬ್ ಅಷ್ಟೇ ಯೂಸ್ 60%. ನಿಮ್ಗೆ ಆಕ್ಚುಲಿ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಮಾಡ್ಬೇಕಂದ್ರೆ 90% ಎನ್ರಿಚ್ಮೆಂಟ್ ಮಿನಿಮಮ್ ಬೇಕು. ಸೊ ಇನ್ ಎನಿ ಕೇಸ್ ಅವರು ಇವೆಲ್ಲ ಸ್ಟೋರಿ ಕಟ್ತಾ ಇದ್ದಾರೆ. ಅವ್ರು